Hello students, welcome to this wonderful session on tribal society. So basically this video is structured for the students of our who are pursuing sociology BA and ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಆಗಿ ಯೂನಿಟ್ 1ಕ್ಕೆ ರಿಲೇಟೆಡ್ ಆಗಿರುವಂತ ಟ್ರೈಬಲ್ ಸೊಸೈಟಿಯ ವೇರಿಯಸ್ ಕಾನ್ಸೆಪ್ಟ್ಸ್ ಮತ್ತು ಕ್ಯಾಟಗರೀಸ್ ಗಳ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಸೊ ಬೇಸಿಕಲಿ ಟ್ರೈಬಲ್ ಸೊಸೈಟಿ ಅಂತ ಹೇಳುವಂತ ಈ ಫೈನಲ್ ಇಯರ್ BA ಪೇಪರ್ ಗೆ ಸಂಬಂಧಿಸಿದಾಗೆ 3 ಯೂನಿಟ್ ಗಳಿವೆ. Unit 1, Unit 2 and Unit 3. In this session, we are going to focus on Unit 1A. So basically, ಇದು sociology final year core subject ಅನ್ನು ಅಧ್ಯಯನ ಮಾಡುವಂತ ನಮ್ಮ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಸಿಲೆಬಸ್ ಗೆ ಅನುಗುಣವಾಗಿ ಈ ಒಂದು ಸೆಷನ್ ಅನ್ನು ನಾವು ತಯಾರು ಮಾಡಿದ್ದೇವೆ. But definitely ಈ ಸೆಷನ್ ಇತರ ಪರೀಕ್ಷೆಗಳಿಗೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸಂಬಂಧಿಸಿದಾಗೆ ಅಥವಾ ಸೋಶಿಯಾಲಜಿಯನ್ನು UPSC ಯಲ್ಲಿ ಆಪ್ಷನಲ್ ತಗೊಂಡವರಿಗೂ ಕೂಡ ಇದು ಬೇಸಿಕ್ ಆಗಿ ಅರ್ಥೈಸಿಕೊಳ್ಳಿಕ್ಕೆ ಸಹಾಯವಾಗುವಂತಹ ಒಂದು ಸೆಷನ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಏನೆಲ್ಲ ಒಂದು ವಿಶೇಷತೆಗಳು ಅಥವಾ ಕಾಂಟೆಂಟ್ ಅನ್ನು ನಾವು ಕವರ್ ಮಾಡ್ಲಿಕ್ಕಿದ್ದೇವೆ ಅಂತ ಹೇಳಿದ್ರೆ, ಟ್ರೈಬ್ಸ್ ಅಂದ್ರೆ ಯಾರು, ಇಂಡಿಜಿನಿಯಸ್ ಪೀಪಲ್ ಅಥವಾ ಮೂಲ ನಿವಾಸಿಗಳಂದ್ರೆ ಯಾರು ಅಥವಾ ಸ್ಥಳೀಯ ನಿವಾಸಿಗಳು, ಶೆಡ್ಯೂಲ್ಡ್ ಟ್ರೈಬ್ಸ್, ಪ್ರಿಮಿಟಿವ್ ಟ್ರೈಬ್ಸ್, ಡಿನೋಟಿಫೈಡ್ ಟ್ರೈಬ್ಸ್, ಹಾಗೂ ಜಾಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ರೈಬ್ಸ್. ಸಾರಿ, ಇಲ್ಲಿ ಸ್ಪೆಲ್ಲಿಂಗ್ ಒಂದು ರಾಂಗ್ ಇದೆ. ಸೊ ಮೂಲ ನಿವಾಸಿಗಳಂದ್ರೆ ಯಾರು, ಬುಡಕಟ್ಟು ಸಮುದಾಯದವರಂದ್ರೆ ಯಾರು, ಹಾಗೇನೆ ಅತಿಯಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಸಮುದಾಯಗಳು ಅಥವಾ PVTG ಅಂತ ಕೂಡ ಕರೀತಾರೆ, ಹಾಗೂ ಅಧಿಸೂಚಿತ ಬುಡಕಟ್ಟುಗಳು ಅಂದ್ರೆ ಯಾರು, ಹಾಗೂ ಈ ಬುಡಕಟ್ಟುಗಳು ನಮ್ಮ ದೇಶದಲ್ಲಿ ಹೇಗೆ ಭೌಗೋಳಿಕ ಹಂಚಿಕೆ ಆಗಿದೆ ಅವರದು. ಸೊ ಇದನ್ನೆಲ್ಲ ನಾವು ಈ ಸೆಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಹಾಗೂ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಸೆಷನ್ ನ ಎಂಡ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಎರಡು ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಇದೆ. ಫಸ್ಟ್ ಲೆಟ್ us try to understand who are indigenous people. See, indigenous people are also known as aboriginal peoples or native peoples who are the ethnic groups and are the original settlers of a given region. They maintain traditions or other aspects of an early culture that is associated with a given region. They may be settled in a given region or exhibit a nomadic lifestyle across a large territory, but they are generally historically associated with the specific territory on which they depend. Indigenous societies are found in every inhabited climate zone and continent of the world. Adivasis is a term used to refer the indigenous population of India, and Adivasis are considered to be the original inhabitants of India, and they have their own distinct cultures, languages and customs. They have been living in different parts of India for centuries and have a deep understanding of the ecology and resources of their region. So basically ಮೂಲ ನಿವಾಸಿಗಳು ಅಂತ ಹೇಳಿದ್ರೆ ಸ್ಥಳೀಯ ನಿವಾಸಿಗಳು ಅಂತ ಹೇಳ್ತೇವೆ. ಹಾಗೂ ಇವರು ಒಂದು ಜನಾಂಗೀಯ ಗುಂಪಾಗಿದ್ದು ನಿರ್ದಿಷ್ಟ ಭೂಪ್ರದೇಶದ ಒಂದು ಮೂಲ ನಿವಾಸಿಗಳನ್ನೇ ನಾವು ಸ್ಥಳೀಯ ಜನರು ಅಥವಾ ಇಂಡಿಜಿನಿಯಸ್ ಪೀಪಲ್ ಅಂತ ಹೇಳುವಂಥದ್ದು. ಇವರು ಒಂದು ನಿರ್ದಿಷ್ಟ ಪ್ರದೇಶದೊಂದಿಗೆ ಸಂಬಂಧ ಹೊಂದಿರುವ ಆರಂಭಿಕ ಸಂಸ್ಕೃತಿಯ ಸಂಪ್ರದಾಯಗಳು ಅಥವಾ ಇತರ ಅಂಶಗಳನ್ನು ಅವರು ಇಟ್ಕೊಂಡಿರ್ತಾರೆ ಅಥವಾ ಪಡೆದಿರ್ತಾರೆ. ಹಾಗೂ ಅವರು ಹೆಚ್ಚಾಗಿ ನಿರ್ದಿಷ್ಟ ಪ್ರದೇಶದಲ್ಲಿ ಅವರು ನೆಲೆಸಿರ್ತಾರೆ ಅಥವಾ ದೊಡ್ಡ ಪ್ರದೇಶಾದ್ಯಂತ ಅಲೆಮಾರಿ ಜೀವನ ಶೈಲಿಯನ್ನು ಕೂಡ ಅವರು ಪ್ರದರ್ಶಿಸಬಹುದು. ಆದರೆ ಅವರು ಸಾಮಾನ್ಯವಾಗಿ ಐತಿಹಾಸಿಕವಾಗಿ ಅವರು ಅವಲಂಬಿಸಿರುವ ನಿರ್ದಿಷ್ಟ ಪ್ರದೇಶದೊಂದಿಗೆ ತೀರಾ ನಿಕಟ ಸಂಬಂಧವನ್ನು ಅವರು ಹೊಂದಿದವರಾಗಿರ್ತಾರೆ. ಪ್ರಪಂಚದ ಪ್ರತಿಯೊಂದು ಜನವಸತಿ, ಹವಾಮಾನ ವಲಯ ಮತ್ತು ಖಂಡಗಳಲ್ಲಿ ನಮಗೆ ಸ್ಥಳೀಯ ಸಮಾಜಗಳು ಅಥವಾ ಸ್ಥಳೀಯ ಜನರನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂಡಿಜಿನಿಯಸ್ ಪೀಪಲ್ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಒಂದು ಮೂಲ ನಿವಾಸಿಗಳು, ಒಂದು ಪ್ರದೇಶದ ಮೂಲ ನಿವಾಸಿಗಳಾಗಿರ್ತಾರೆ. ಹಾಗೂ ಆ ಪ್ರದೇಶದೊಂದಿಗೆ ಬಹಳಷ್ಟು ಒಂದು ಅವಲಂಬನೆಯೊಂದಿಗೆ ನಿಕಟವಾದಂತಹ ಒಂದು ಆ ಪ್ರದೇಶದೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಒಂದು ಸ್ಥಳೀಯ ಗುಂಪಿನ ಜನರನ್ನೇ ನಾವು ಮೂಲ ನಿವಾಸಿಗಳು ಅಥವಾ ಇಂಡಿಜಿನಿಯಸ್ ಪೀಪಲ್ ಅಂತ ಹೇಳುವಂಥದ್ದು. ಈಗ India is a home to the largest population of indigenous people of any country in the world, and the country is a home to about 700 tribal groups with a population of 104 million as per the 2011 census. And these are scattered across India, and their numbers a staggering diversity of ethnicities, cultures and socio-economic situations. ಭಾರತವು ಜಗತ್ತಿನ ಯಾವುದೇ ದೇಶದ ಸ್ಥಳೀಯ ಜನರ ಅತಿ ಹೆಚ್ಚು ಜನಸಂಖ್ಯೆಗೆ ಒಂದು ನೆಲೆಯಾಗಿರುವಂತಹ ದೇಶ. 2011ನೇ ಜನಗಣತಿ ಪ್ರಕಾರ 104 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 700 ಬುಡಕಟ್ಟು ಗುಂಪುಗಳಿಗೆ ನಮ್ಮ ದೇಶವು ನೆಲೆಯಾಗಿದೆ. ಇವುಗಳು ಭಾರತಾದ್ಯಂತ ಹರಡಿಕೊಂಡಿದೆ ಹಾಗೂ ಅವರ ಸಂಖ್ಯೆಗಳು, ಜನಾಂಗೀಯತೆಗಳು, ಸಂಸ್ಕೃತಿಗಳು ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಒಂದು ದಿಗ್ಭ್ರಮೆಗೊಳಿಸುವಂತಹ ಒಂದು ವೈವಿಧ್ಯತೆಯ ಸ್ವರೂಪವನ್ನು ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಿದ್ರೆ ಟ್ರೈಬ್ ಅಂದ್ರೆ ಯಾರು?
ಟ್ರೈಬ್ ಅಂದ್ರೆ ಮೂಲ ನಿವಾಸಿಗಳೇ, ಅರ್ಥ ಆಯ್ತಲ್ಲ. ಸೊ ದ ಟರ್ಮ್ ಟ್ರೈಬ್ ಕ್ಯಾನ್ ಬಿ ಡಿಫೈನ್ಡ್ ಇನ್ ವೇರಿಯಸ್ ವೇ. ಬೇಸಿಕಲಿ ದೇ ಆರ್ ನಥಿಂಗ್ ಬಟ್ ಇಂಡಿಜಿನಿಯಸ್ ಪೀಪಲ್, ಮೂಲ ನಿವಾಸಿಗಳ ಒಂದು ಸಮೂಹವನ್ನೇ ನಾವು ಟ್ರೈಬ್ಸ್ ಅಂತ ಹೇಳುವಂಥದ್ದು. ಸೊ ಆಂಥ್ರೋಪಾಲಜಿಕಲ್, ದ ಟರ್ಮ್ ಟ್ರೈಬ್ ಕ್ಯಾನ್ ಬಿ ಡಿಫೈನ್ಡ್ ಇನ್ ವೇರಿಯಸ್ ವೇ. ಈಗ ಆಂಥ್ರೋಪಾಲಜಿಕಲ್ ಡೆಫಿನಿಷನ್ ಏನ್ ಹೇಳ್ತದೆ, ಅ ಟ್ರೈಬ್ ಇಸ್ ಅ ಸೋಷಿಯಲ್ ಗ್ರೂಪ್ ಕನ್ಸಿಸ್ಟಿಂಗ್ ಆಫ್ ಅ ಕಲೆಕ್ಷನ್ ಆಫ್ ಫ್ಯಾಮಿಲೀಸ್ ಆರ್ ಕಮ್ಯುನಿಟೀಸ್ with shared ancestry, language, culture, and often a common territory. So, Edward B. Taylor, ivaru ondu pioneering anthropologist. So, he provides a notable definition of a tribe in his influential work called as Primitive Culture, which was published in 1871. Taylor's definition reflects the understanding of his time and laid the groundwork for the study of anthropology. And here is Taylor's definition of a tribe. So, according to E.B. Taylor, a tribe is a social group occupying a definite territory, speaking a common language, and having a body of customs, beliefs, and institutions which distinguish it from other groups. Okay, so this is the basic definition of tribe. ಸೊ ಬುಡಕಟ್ಟು ಎಂಬ ಪದವನ್ನು ನಾವು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಮಾನವಶಾಸ್ತ್ರದ ವ್ಯಾಖ್ಯಾನ ಅಂತ ಹೇಳಿದ್ರೆ ಬುಡಕಟ್ಟು ಅಥವಾ ಟ್ರೈಬ್ಸ್ ಅಂತ ಎನ್ನುವುದು ಕುಟುಂಬಗಳು ಅಥವಾ ಸಮುದಾಯಗಳ ಒಂದು ಸಂಗ್ರಹವನ್ನು ಒಳಗೊಂಡಿರುವಂತಹ ಒಂದು ಸಾಮಾಜಿಕ ಗುಂಪು ಮತ್ತು ಬೇಸಿಕಲಿ ಇವರು ಮೂಲ ನಿವಾಸಿಗಳಾಗಿರ್ತಾರೆ. ಎಡ್ವರ್ಡ್ ಬರ್ನರ್ಡ್ ಟೈಲರ್ ಇವರೊಬ್ಬರು ಮಾನವಶಾಸ್ತ್ರಜ್ಞರು 1871ರಲ್ಲಿ ಪ್ರಕಟವಾದ ತನ್ನ ಕೃತಿ ಆದಿಮ ಸಂಸ್ಕೃತಿ ಅಂದ್ರೆ ಪ್ರಿಮಿಟಿವ್ ಕಲ್ಚರ್ ಅಂತ ಹೇಳುವಂತ ಆ ಕೃತಿಯಲ್ಲಿ ಬುಡಕಟ್ಟಿನ ಒಂದು ಗಮನಾರ್ಹ ವ್ಯಾಖ್ಯಾನವನ್ನು ಅವರು ಒದಗಿಸಿದ್ದಾರೆ. ಇವರ ಈ ವ್ಯಾಖ್ಯಾನವು ಅವರ ಕಾಲದ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಮಾನವಶಾಸ್ತ್ರದ ಅಧ್ಯಯನಕ್ಕೆ ಅಡಿಪಾಯವನ್ನು ಹಾಕಿದೆ ಅಂತ ನಾವು ಹೇಳಬಹುದು. ಸೊ E.B. ಟೈಲರ್ ಅವರ ವ್ಯಾಖ್ಯಾನ ಎಲ್ಲಿದೆ? ಬುಡಕಟ್ಟು ಸಮೂಹ ಎಂಬುದು ಒಂದು ನಿರ್ದಿಷ್ಟ ಪ್ರದೇಶವನ್ನು ಆಕ್ರಮಿಸಿಕೊಂಡಿರುವ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಸಿಕೊಂಡಿರುವ ಒಂದು ಸಾಮಾಜಿಕ ಗುಂಪಾಗಿದ್ದು, ಸಾಮಾನ್ಯ ಭಾಷೆ, ಅವರ ಮಾತು ಮತ್ತು ಇತರ ಗುಂಪುಗಳಿಂದ ಪ್ರತ್ಯೇಕಿಸುವ ಒಂದು ಪದ್ಧತಿಗಳು, ನಂಬಿಕೆಗಳು ಮತ್ತು ಸಂಸ್ಥೆಗಳನ್ನು ಹೊಂದಿರುವಂತಹ ಗುಂಪನ್ನೇ ನಾವು ಬುಡಕಟ್ಟು ಸಮೂಹಗಳು ಅಂತ E.B. ಟೈಲರ್ ಅವರು ವ್ಯಾಖ್ಯಾನಿಸಿದ್ದಾರೆ. ಈಗ E.B. ಟೈಲರ್ ಅವರ ಡೆಫಿನಿಷನ್ಸ್, ಬೇಸ್ಡ್ ಆನ್ E.B. ಟೈಲರ್ಸ್ ಡೆಫಿನಿಷನ್ಸ್, let us emphasize the key elements that characterizes a tribe, or let us try to summarize the characteristics of a tribal population. So basically the first one is a social group. A tribe is nothing but a collection of individuals who share common relationships and interactions, and these relationships often extend beyond immediate family ties and can encompass extended kinship networks. Very important characteristic of a tribe is definite territory. Tribes typically inhabit specific geographic areas which they consider their traditional homeland, and the territory might include lands for hunting, gathering, agriculture, and habitation. Common language, samanya bhashe. Members of a tribe share a common language that serves as a means of communication and cultural transmission within the group, and each language, remember, is distinct to a particular tribe. Customs, beliefs, and institutions. See, tribes have a distinct cultural practices, rituals, customs, beliefs, and social institutions that define their way of life and distinguish them from other groups. So, ಪ್ರತಿಯೊಂದು ಟ್ರೈಬಲ್ ಕಲ್ಚರ್ನ ನಾವು ಒಂದು ಅಧ್ಯಯನವನ್ನು ಮಾಡಲಿಕ್ಕೆ ಶುರು ಮಾಡಿದ್ರೆ ವಿಧವಾದಂತಹ ಒಂದು ಸಾಂಸ್ಕೃತಿಕ ಒಂದು ಹಿನ್ನೆಲೆ, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಈ ಒಂದು ಬುಡಕಟ್ಟು ಸಮೂಹಗಳ ಒಂದು ರೀತಿ ರಿವಾಜುಗಳಲ್ಲಿ ಅವರ ದಿನನಿತ್ಯದ ಬದುಕಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಕನ್ನಡದಲ್ಲಿದೆ ಈ ಡೆಫಿನೇಷನ್, ಯು ಕ್ಯಾನ್ ಜಸ್ಟ್ ಸಿ. ಇದೊಂದು ಸಾಮಾಜಿಕ ಗುಂಪಾಗಿದೆ. ಹಾಗೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಬುಡಕಟ್ಟು ಸಮೂಹಗಳು ನಿರ್ದಿಷ್ಟ ಭೂ ಪ್ರದೇಶದಲ್ಲಿ ಅದು ವಾಸವಾಗಿರ್ತಾರೆ. ಅಂದ್ರೆ ಇದರ ಅರ್ಥ ಒಂದು ಬುಡಕಟ್ಟು ಪ್ರದೇಶದಲ್ಲಿ ನಿರ್ದಿಷ್ಟವಾದಂತಹ ಒಂದು ಏನು ಬುಡಕಟ್ಟು ಸಮೂಹವನ್ನು ನಾವು ಕಾಣ್ತೇವೆ ಅದನ್ನು ಬೇರೆಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಉದಾಹರಣೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮತ್ತು ಕೇರಳದ ಕೆಲ ಉತ್ತರ ಭಾಗದಲ್ಲಿ ಕಂಡುಬರುವಂತಹ ಕೊರಗ ಬುಡಕಟ್ಟು ಸಮುದಾಯ ಈ ಭಾಗದಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ನಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಆ ಡೆಫಿನೆಟ್ ಜಿಯೋಗ್ರಫಿಕಲ್ ಟೆರಿಟರಿ ಅಂತ ಹೇಳುವಂತಹ ಲಕ್ಷಣ ಇದೆಯಲ್ಲ, ಅದನ್ನು ಅವರು ತುಂಬಾನೇ ವಿಶಿಷ್ಟತೆಯಿಂದ ಅವರು ಆ ಒಂದು ಪ್ರದೇಶವನ್ನು ತಮ್ಮಲ್ಲಿ ತಾವು ಅಂತರಂಗೀಕರಣಗೊಳಿಸ್ತಾರೆ. ಸೊ ಜಿಯೋಗ್ರಫಿಕಲ್ ಟೆರಿಟರಿ ಅಥವಾ ನಿರ್ದಿಷ್ಟ ಭೂಪ್ರದೇಶ ಎಂಬುದು ಬುಡಕಟ್ಟುಗಳ ಒಂದು ವಿಶೇಷ ಲಕ್ಷಣ ಅಂತ ಇಲ್ಲಿ ನಾವು ಹೇಳ್ಬೋದು. ಹಾಗೆ ಅವರು ಸಾಮಾನ್ಯವಾದಂತಹ ಒಂದು ಕಾಮನ್ ಲ್ಯಾಂಗ್ವೇಜ್ ಅನ್ನು ಅವರು ಹೊಂದಿರ್ತಾರೆ.
ಅವರ ಸದಸ್ಯರ ಗುಂಪಿನೊಳಗೆ ಸಂವಹನ ಮತ್ತು ಸಾಂಸ್ಕೃತಿಕ ಪ್ರಸರಣದ ಸಾಧನಕ್ಕಾಗಿ ಕಾರ್ಯನಿರ್ವಹಿಸುವ ಒಂದು ಸಾಮಾನ್ಯ ಭಾಷೆಯನ್ನು ಅವರು ಹಂಚಿಕೊಳ್ತಾರೆ. ಹೆಚ್ಚಾಗಿ ಇದು ಲಿಪಿ ಇಲ್ಲದ ಭಾಷೆಗಳಾಗಿರ್ತವೆ. ಹಾಗೂ ಅವರಲ್ಲಿ ಒಂದು ವಿಶೇಷ ಪದ್ಧತಿಗಳು, ಆಚರಣೆಗಳು, ಸಂಸ್ಕೃತಿಗಳು, ಸಂಸ್ಥೆಗಳು ವಿಶೇಷವಾಗಿರುವಂಥದ್ದು. ಸೊ ಇದು ಇತರ ಗುಂಪುಗಳಿಂದ ಈ ಎಲ್ಲ ಒಂದು ವಿಶೇಷವಾದಂತಹ ಈ ಪದ್ಧತಿಗಳು ಅವರನ್ನು ಪ್ರತ್ಯೇಕಿಸ್ತವೆ. ಓಕೆ, ಹಾಗೆಯೇ ಇನ್ನೊಂದು ಅವರ ಕ್ಯಾರೆಕ್ಟರಿಸ್ಟಿಕ್ ಇಸ್ ಕಲ್ಚರಲ್ ಐಡೆಂಟಿಟಿ. See, the tribes have a distinct cultural identity that is characterized by unique customs, traditions, rituals, and art forms. And these cultural elements help to define the tribe's collective identity and set it apart from the neighboring communities. ಅಂದ್ರೆ ನಿರ್ದಿಷ್ಟವಾದಂತ ಒಂದು ಸಾಂಸ್ಕೃತಿಕ ಗುರುತು ಅಂತ ಹೇಳುವಂಥದ್ದು. ಇದು ಬೇಸಿಕಲಿ ಇತರ ಬುಡಕಟ್ಟು ಸಮುದಾಯಗಳಿಗಿಂತ ಅವರನ್ನು ಭಿನ್ನ ರೀತಿಯಲ್ಲಿ ಅವರನ್ನು ಗುರುತಿಸಲಿಕ್ಕೆ ಇದರಿಂದ ನಮಗೆ ಸಾಧ್ಯ ಆಗುತ್ತೆ. ಹಾಗೆಯೇ ಸೋಷಿಯಲ್ ಆರ್ಗನೈಸೇಷನ್, ಸಾಮಾಜಿಕ ವ್ಯವಸ್ಥೆ ಅಥವಾ ಸಾಮಾಜಿಕ ಸಂಘಟನೆ ಅಂತ ಹೇಳುವಂಥದ್ದು. ದ ಟ್ರೈಬ್ಸ್ ಹ್ಯಾವ್ ಅ ವೆಲ್ ಡಿಫೈನ್ಡ್ ಸೋಷಿಯಲ್ ಸ್ಟ್ರಕ್ಚರ್ ಅಂಡ್ ಕಿನ್ಶಿಪ್ ಸಿಸ್ಟಮ್ that determines the roles, responsibilities, and relationships within the community. The kinship ties play a central role in shaping the social interactions. And similarly, communal living. Most tribes practice communal living where resources and responsibilities are shared within the group. And this fosters a sense of solidarity and interdependence among the members. ಸಾಂಸ್ಕೃತಿಕ ಗುರುತು ಆಗಲೇ ಹೇಳಿದಾಗೆ ಬುಡಕಟ್ಟುಗಳು ವಿಶಿಷ್ಟವಾದ ಸಂಪ್ರದಾಯಗಳು, ಆಚರಣೆಗಳು, ಕಲಾ ಪ್ರಕಾರಗಳಿಂದ ಅವರದೇ ಆದ ಒಂದು ಸಾಂಸ್ಕೃತಿಕ ಅಚ್ಚನ್ನು ಹೊಂದಿರ್ತಾರೆ. ಹಾಗೂ ಈ ಸಾಂಸ್ಕೃತಿಕ ಅಚ್ಚು ಅಥವಾ ಅಂಶಗಳು ಬುಡಕಟ್ಟು ಸಮೂಹವನ್ನು ಗುರುತಿಸಲಿಕ್ಕೆ, ಅವರನ್ನು ವ್ಯಾಖ್ಯಾನಿಸಲಿಕ್ಕೆ ಮತ್ತು ನೆರೆಯ ಸಮುದಾಯಗಳಿಂದ ಅವರನ್ನು ಪ್ರತ್ಯೇಕಿಸಲಿಕ್ಕೆ ನಮಗೆ ಇದು ಸಹಾಯ ಮಾಡ್ತದೆ. ಹಾಗೆಯೇ ಅವರಲ್ಲಿ ವಿಶಿಷ್ಟವಾದಂತಹ ಸಾಮಾಜಿಕ ಸಂಘಟನೆ ಇರುವಂಥದ್ದು. ಬುಡಕಟ್ಟುಗಳು ಸಾಮಾನ್ಯವಾಗಿ ಸಾಮಾಜಿಕ ರಚನೆ ಮತ್ತು ಸಮುದಾಯದೊಳಗಿನ ತಮ್ಮ ಪಾತ್ರಗಳು, ಜವಾಬ್ದಾರಿಗಳು ಮತ್ತು ಸಂಬಂಧಗಳನ್ನು ನಿರ್ಧರಿಸುವ ರಕ್ತ ಸಂಬಂಧದ ವ್ಯವಸ್ಥೆಯನ್ನು ಹೊಂದಿದ್ದು, ಸಾಮಾಜಿಕ ಸಂವಹನಗಳನ್ನು ರೂಪಿಸುವಲ್ಲಿ ಈ ರಕ್ತ ಸಂಬಂಧದ ಸಂಬಂಧಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗೂ ಸಾಮುದಾಯಿಕ ಜೀವನ ಕೂಡ ಅಷ್ಟೇ. ಅನೇಕ ಬುಡಕಟ್ಟುಗಳು ತಮ್ಮ ಸಾಮುದಾಯಿಕ ಜೀವನವನ್ನು ಅವರು ಅದಕ್ಕೆ ತುಂಬಾನೇ ಪ್ರಾಶಸ್ತ್ಯ ಕೊಡ್ತಾರೆ. ಅಲ್ಲಿ ಸಂಪನ್ಮೂಲಗಳಿರ್ಬೋದು, ಜವಾಬ್ದಾರಿಗಳನ್ನು ಗುಂಪಿನೊಳಗೆ ಹಂಚಿಕೊಳ್ಳಲಾಗುತ್ತದೆ. ಹಾಗೂ ಇತರ ಸದಸ್ಯರ ನಡುವೆ ಒಗ್ಗಟ್ಟು ಮತ್ತು ಪರಸ್ಪರ ಅವಲಂಬನೆಯ ಪ್ರಜ್ಞೆಯನ್ನು ಕೂಡ ಇದು ಬೆಳೆಸಲಿಕ್ಕೆ ಸಹಾಯ ಮಾಡ್ತದೆ. ಕೆಲವು ಸಮುದಾಯಗಳಲ್ಲಿ ಯೂತ್ ಆರ್ಗನೈಸೇಷನ್ಸ್ ಇದೆ, ಗೋಟೂಲ್ ಅಂತ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಕೆಲವು ಟ್ರೈಬ್ಸ್ ಗಳಲ್ಲಿ ಇದೆ. ಸೊ ಇದು ಕೂಡ ಅಷ್ಟೇ ಯುವ ಜನರಲ್ಲಿ ಒಂದು ರೀತಿಯ ಸಂಘಟನಾತ್ಮಕ ಶಕ್ತಿಯಾಗಿ ಬೆಳೆಸಲಿಕ್ಕೆ ಇಂತಹ ಒಂದು ಯುವ ಸಾಮುದಾಯಿಕ ಜೀವನಗಳು ಕೂಡ ಅವರಿಗೆ ಸಹಾಯ ಮಾಡ್ತದೆ. Another characteristics is distinct belief systems. See, the tribes typically have their own belief system, which can include spiritual or religious practices, myths, legends, and cosmologies that explain the world and their place in it. Again, traditional economy. The tribes often rely on traditional economic activities such as hunting, fishing, agriculture, and handicrafts. And these activities are often intertwined with their cultural practices and values. Similarly, oral traditions. Due to limited or no written records, tribes often rely on oral tradition to pass down their history, myths, legends, and cultural knowledge from one generation to the next. Self-governance. Many tribes have their own systems of governance and leadership, often with designated leaders, councils, or leaders or elders who make decisions for the community and mediate conflicts if arise. ಸೊ ವಿಶಿಷ್ಟವಾಗಿರುವಂತಹ ನಂಬಿಕೆ ವ್ಯವಸ್ಥೆಗಳು ಈ ಬುಡಕಟ್ಟುಗಳಲ್ಲಿ ನಾವು ಕಾಣಬಹುದು. ಕೆಲವೆಲ್ಲ ಆಚರಣೆಗಳು ಪುರಾಣಗಳ, ದಂತಕಥೆಗಳ ಹೀಗೆಲ್ಲ ಒಂದು ಹಿನ್ನೆಲೆಯಲ್ಲಿ ಅದು ಆಧಾರಿತವಾಗಿರ್ತದೆ. ಹಾಗೂ ಇನ್ನು ಕೆಲವರ ಆಚರಣೆಗಳು ನಮಗೆ ಒಂಥರ ವಿಚಿತ್ರ ಅಂತ ಅನಿಸ್ತದೆ. ಫಾರ್ ಎಕ್ಸಾಂಪಲ್ ತೋಳ ಬುಡಕಟ್ಟು ಸಮುದಾಯಗಳಲ್ಲಿ ಅಲ್ಲಿ ಸೋದರಿ ಬಹುಪತಿತ್ವ ಹಾಗೂ ಅವರ ಒಂದು ಹೆಣ್ಣು ಶಿಶು ಹತ್ಯೆ ಎನ್ನುವಂತಹ ಆಚರಣೆ ಈಗ ಇಲ್ಲ, ಬಟ್ ಹಿಂದಿಂದ ಅವರು ತುಂಬಾನೇ ಅದನ್ನು ಪಾಲಿಸಿಕೊಂಡು ಬಂದಿದ್ರು. ಸೊ ಇಂತಹ ಒಂದು ಆಚರಣೆಗಳು ನಮಗೆ ನಾಗರಿಕ ವ್ಯವಸ್ಥೆಯಲ್ಲಿ ಒಂಥರ ವಿಚಿತ್ರ ಅನಿಸಿದ್ರು ಕೂಡ ಅವರಲ್ಲಿ ಅದು ಒಂದು ಪ್ರಾಕ್ಟೀಸ್ ಅಥವಾ ಸಾಧಾರಣವಾಗಿ ಬಳಕೆಯಾಗಿರುವಂತಹ ಕೆಲವೆಲ್ಲ ಪದ್ಧತಿಗಳಾಗಿದ್ವು. ಹಾಗೇನೆ ಇನ್ನು ಕೆಲವು ಬುಡಕಟ್ಟುಗಳು ತಮ್ಮ ಹದಿಹರೆಯದ ಮಕ್ಕಳನ್ನು ಕಾಡಿಗೆ ಕಳಿಸುವುದು, ಅಲ್ಲಿ ಒಬ್ಬರೊಟ್ಟಿಗೆ ಅವರು ಅಂದ್ರೆ ಬೇರೆ ಬುಡಕಟ್ಟು ಯುವಜನರೊಟ್ಟಿಗೆ ಸಹಜೀವನ ಮಾಡಿಕೊಂಡು ನಂತರ ಅವರು ವಾಪಸ್ ತಮ್ಮ ಏನ್ ಹೇಳೋದು ಅವರ ಗ್ರಾಮಕ್ಕೆ ವಾಪಸ್ ಬಂದ್ರೆ ಆಗ ಆ ಬುಡಕಟ್ಟುಗಳು ಮದುವೆ ಮಾಡುವಂಥದ್ದು. ಸೊ ಇದೆಲ್ಲ ನಮ್ಗೆ ನಾಗರಿಕ ಜನರಿಗೆ ಒಂಥರ ವಿಚಿತ್ರ ಅನ್ಸಿದ್ರು ಕೂಡ ಅವರ ಆ ವ್ಯವಸ್ಥೆಯಲ್ಲಿ ಅದು ವಿಶಿಷ್ಟವಾಗಿರುವಂತಹ ಒಂದು ಏನ್ ಹೇಳೋದು ಅದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆಸ್ಪೆಕ್ಟ್ ಅಂತ ನಾವು ಹೇಳ್ಬೋದು. ಸೊ ಹಾಗೇನೆ ಕಲ್ಲುಗಳು, ಮರಗಳು, ಪ್ರಾಣಿಗಳ ಕೊಂಬುಗಳು, ಹೀಗೆ ಬೇರೆ ಬೇರೆ ರೀತಿಯ ಒಂದು
ಟೋಟಮಿಕ್ ವರ್ಷಿಪ್ ಅಂತ ಹೇಳುವಂತ ಆ ಒಂದು ವ್ಯವಸ್ಥೆಗೆ ಈ ಒಂದು ಬುಡಕಟ್ಟುಗಳು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ರು. ಹಾಗೆಯೇ ಸಾಂಪ್ರದಾಯಿಕ ಆರ್ಥಿಕತೆ, ಬುಡಕಟ್ಟುಗಳು ಸಾಮಾನ್ಯವಾಗಿ ಬೇಟೆ, ಮೀನುಗಾರಿಕೆ, ಕೃಷಿ ಮತ್ತು ಕರಕುಶಲ ಮುಂತಾದ ಸಾಂಪ್ರದಾಯಿಕ ಆರ್ಥಿಕ ಚಟುವಟಿಕೆಗಳಿಗೆ ಹೆಚ್ಚು ಅದು ಅವಲಂಬಿಸಿಕೊಂಡಿವೆ. ಹಾಗೂ ಈ ಚಟುವಟಿಕೆಗಳು ಸಾಮಾನ್ಯವಾಗಿ ಲಾಭದ ದೃಷ್ಟಿಯಿಂದಲ್ಲ, ಬದಲಾಗಿ ಅವರ ಸಾಂಸ್ಕೃತಿಕ ಆಚರಣೆಗಳು ಮತ್ತು ಮೌಲ್ಯಗಳೊಂದಿಗೆ ಅದು ಹೆಣೆದುಕೊಂಡಿದೆ. ಹಾಗೆಯೇ ಮೌಖಿಕ ಸಂಪ್ರದಾಯಗಳು, ಸೀಮಿತ ಮತ್ತು ಲಿಖಿತ ದಾಖಲೆಗಳಿಲ್ಲದ ಕಾರಣ ಬುಡಕಟ್ಟು ಜನಾಂಗದವರು ಇತಿಹಾಸ, ಪುರಾಣಗಳು, ದಂತಕಥೆಗಳು ಮತ್ತು ಸಾಂಸ್ಕೃತಿಕ ಜ್ಞಾನವನ್ನು ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ರವಾನಿಸಲು ಮೌಖಿಕ ಸಂಪ್ರದಾಯಗಳನ್ನು ಹೆಚ್ಚಾಗಿ ಅವಲಂಬಿಸಿರ್ತಾರೆ. ಹಾಗೆಯೇ ಸ್ವ ಆಡಳಿತ, ಸೆಲ್ಫ್ ಗವರ್ನೆನ್ಸ್, ಅನೇಕ ಬುಡಕಟ್ಟುಗಳು ತಮ್ಮದೇ ಆದ ಒಂದು ಆಡಳಿತ ಮತ್ತು ನಾಯಕತ್ವದ ವ್ಯವಸ್ಥೆಯನ್ನು ಹೊಂದಿದ್ದು, ಸಾಮಾನ್ಯವಾಗಿ ಅವರಲ್ಲೇ ಗೊತ್ತುಪಡಿಸಿದ ನಾಯಕರು, ಕೌನ್ಸಿಲ್ಗಳು ಅಥವಾ ಸಮುದಾಯಕ್ಕಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮತ್ತು ಸಂಘರ್ಷಗಳನ್ನು ಮಧ್ಯಸ್ಥಿಕೆ ವಹಿಸುವ ಹಿರಿಯರೊಂದಿಗೆ ಹೆಚ್ಚಾಗಿ ಈ ರೀತಿ ಸ್ವ ಆಡಳಿತದ ವ್ಯವಸ್ಥೆಗಳನ್ನು ನಾವು ಆದಿವಾಸಿಗಳಲ್ಲಿ ಕಾಣಬಹುದು. ಈಗ ಇದಿಷ್ಟು ಬೇಸಿಕ್ ಆಗಿ ನಮ್ಮ ಈ ಬುಡಕಟ್ಟು ಸಮೂಹಗಳ ಒಂದು ಲಕ್ಷಣಗಳ ಸ್ವರೂಪ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸೆಮಿಸ್ಟರ್ ಪರೀಕ್ಷೆಗಳಿಗೆ. ಬುಡಕಟ್ಟುಗಳ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳುವಾಗ ಇದನ್ನು ನೀವು ಡೆಫಿನೇಷನ್ ಜೊತೆ ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಬರುವಂತದ್ದು ಪ್ರಿಮಿಟಿವ್ ಟ್ರೈಬ್ಸ್. ಹೂ ಆರ್ ದ ಪ್ರಿಮಿಟಿವ್ ಟ್ರೈಬ್ಸ್? ವಿ ನೋ ಹೂ ಆರ್ ದ ಟ್ರೈಬ್ಸ್ ನೌ. Now who are the primitive tribes? See, primitive tribes, basically primitive tribes are those tribes which are considered marginalized or disadvantaged among the tribal communities. Okay, so primitive tribes are those tribes which are considered the most disadvantaged and marginalized among the tribal communities. Later on, they were renamed as PVTGs. Primitive tribes ಅಂತ ಹೇಳಿ ಹಿಂದೆ ಅವರಿಗೆ ಹೆಸರಿತ್ತು. ಆದ್ರೆ ಆ ನಂತರ ಅವರನ್ನು ಅತಿಯಾಗಿ ದುರ್ಬಲವಾಗಿ ಅಥವಾ ವಿಶೇಷವಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಸಮೂಹ ಅಂತ ಹೇಳಿ ಅದಕ್ಕೆ ನಾಮಕರಣ ಮಾಡಲಾಯಿತು. So basically primitive tribes and PVTGs are one and the same. So PVTG stands for particularly vulnerable tribal groups, and they are considered as the most disadvantaged and marginalized among the tribal communities. On the recommendation of the Debar Commission, see, a commission was formed in the year 1973, and this commission recommended that in 1975, the government of India, on the recommendation of the Debar Commission, in 1975, the government of India created a subcategory called as a primitive tribal groups, PTGs, which were called as primitive tribes. But later it was renamed as PVTG, that is particularly vulnerable tribal groups. Now there are over 75 particularly vulnerable tribal groups which are spread over 17 states and 1 union territory. Okay, so primitive tribes are nothing but initial name or a concept given to PVTGs. You have to understand this. ಸೊ ದುರ್ಬಲವಾದಂತ ಬುಡಕಟ್ಟು ಸಮೂಹಗಳು ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಈ ದೇಬಾರ್ ಆಯೋಗ ಅಂತ ಹೇಳುವಂತ ಆಯೋಗ 1973ರಲ್ಲಿ ಒಂದು ಶಿಫಾರಸು ಮಾಡ್ತದೆ. ಇದರ ಮೇರೆಗೆ 1975ರಲ್ಲಿ ಭಾರತ ಸರ್ಕಾರವು PTG, ಆದಿವಾಸಿ ಬುಡಕಟ್ಟು ಗುಂಪುಗಳು ಅಂತ ಹೇಳುವಂತ ಒಂದು ಉಪವರ್ಗವನ್ನು ಬುಡಕಟ್ಟು ಸಮೂಹಗಳಿಂದ ಅದು ರಚನೆ ಮಾಡ್ತದೆ. ನಂತರ ಆ ಒಂದು ವರ್ಗಕ್ಕೆ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಥವಾ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪು ಅಂತ ಹೇಳಿ ಅದಕ್ಕೆ ಮರುನಾಮಕರಣ ಮಾಡ್ತದೆ. ಈಗ ಪ್ರಸಕ್ತ ನಮ್ಮ ದೇಶದಲ್ಲಿ 17 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 75 ಇಂತಹ ಪ್ರಿಮಿಟಿವ್ ಟ್ರೈಬ್ಸ್ ಅಥವಾ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಥವಾ ವಿಶೇಷವಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಗುಂಪುಗಳನ್ನು ನಾವು ಕಾಣಬಹುದು. ಓಕೆ, ಅದರಲ್ಲಿ 2 ನಮ್ಮ ಕರ್ನಾಟಕದಲ್ಲಿದೆ. ಅದು ಯಾವುದು ಅಂತ ಹೇಳಿದ್ರೆ ಕೊರಗ ಮತ್ತು ಜೇನುಕುರುಬ. ಓಕೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಬುಡಕಟ್ಟು ಸಮೂಹಗಳಿಗೆ ಈ ಸ್ಥಾನಮಾನ ಲಭಿಸಿದೆ. ಅದು ಕೊರಗ ಮತ್ತು ಜೇನುಕುರುಬ. ಇದು ನಿಮ್ಗೆ ಗಮನಕ್ಕೆ. ಈಗ ಹಾಗಿದ್ರೆ ಇತರ ಬುಡಕಟ್ಟು ಸಮೂಹಗಳಿಗಿಂತ ಭಿನ್ನವಾಗಿರುವಂತಹ ಈ ವಿಶೇಷವಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಸಮೂಹಗಳನ್ನು ಹೇಗೆ ಪ್ರತ್ಯೇಕಿಸ್ತಾರೆ? So to categorize the particularly vulnerable tribal groups from the group of tribal population, which are the characteristics that the tribal group should possess so that they should be considered, so that will facilitate them to consider as PVTGs. First is they have to be mostly homogeneous.
with a small population relatively physically isolated. Okay, absence of written language, relatively simple technology and a slower rate of change. But Government of India particularly has followed the following criteria for the identification of PVTG. So what are the basic criteria that Government of India allows for the identification of PVTGs from the tribal groups? First and the foremost, pre-agricultural level of technology. Means before the advent of technology, the very remote or the primitive forms of agricultural practices like slash burning, all those types. So pre-agricultural level of technology, very low level of literacy, economic backwardness, and very important is a declining or a stagnant population. If any tribal population shows a remarkable decline in its population in most of the census till now, then such population or such tribal groups can be considered as PVTG. Okay? ಈಗ ಈ ಸಾಮಾನ್ಯವಾದಂತಹ ಈ ಒಂದು ಬುಡಕಟ್ಟು ಸಮೂಹಗಳಲ್ಲಿ ಅತಿಯಾಗಿ ದುರ್ಬಲವಾಗಿರುವಂತಹ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿಕೊಳ್ಬೇಕು ಅಂತ ಹೇಳಿದ್ರೆ ಭಾರತ ಸರ್ಕಾರ ಕೆಲವೆಲ್ಲ ಒಂದು ಮಾನದಂಡಗಳನ್ನು ಅನುಸರಿಸಿದೆ. ಅದು ಯಾವುದು ಅಂತ ಹೇಳಿದ್ರೆ ತಂತ್ರಜ್ಞಾನ ಪೂರ್ವದ ಕೃಷಿ ಮಟ್ಟ, ಅಂದ್ರೆ ತುಂಬಾನೇ ಅನಾದಿ ಕಾಲದಿಂದಲೂ ಪ್ರಾಕ್ಟೀಸ್ ಆಗಿ ಬಂದಿರುವಂತಹ ಒಂದು ತುಂಬಾನೇ ಪ್ರಿಮಿಟಿವ್ ಆಗಿರುವಂತಹ ಒಂದು ಕೃಷಿ ಪದ್ಧತಿಗಳು, ಕಡಿಮೆ ಮಟ್ಟದ ಸಾಕ್ಷರತೆ ಅವರಲ್ಲಿ ಕಂಡು ಬರುವಂತದ್ದು, ಹಾಗೂ ಆರ್ಥಿಕ ಹಿಂದುಳಿದಿರುವಿಕೆ, ಹಾಗೂ ತುಂಬಾ ಇಂಪಾರ್ಟೆಂಟ್ ಪ್ರತಿ ನಮ್ಮ ಜನಗಣತಿಯಲ್ಲಿ ಅವರ ಕ್ಷೀಣಿಸುತ್ತಿರುವ ಜನಸಂಖ್ಯೆ ಅಥವಾ ನಿಶ್ಚಲ ಸ್ಟಾಗ್ನೆಂಟ್ ಆಗಿರುವಂತಹ ಒಂದು ಜನಸಂಖ್ಯೆ. ಸೊ ಈ 4 ಅಂಶಗಳು ಯಾವ್ದಾದ್ರು ನಮ್ಮ ದೇಶದ ಬುಡಕಟ್ಟು ಸಮೂಹಗಳಲ್ಲಿ ಲಕ್ಷಣಗಳನ್ನು ಕಂಡು ಬಂದ್ರೆ ಅಂತ ಬುಡಕಟ್ಟುಗಳನ್ನು PVTG ಅಂತ ಹೇಳಿ ಅಥವಾ ಆ ಗುಂಪಿಗೆ ಅವರು ಸೇರಿಸ್ತಾರೆ. ಆಸ್ ಆಫ್ ನೌ ನಮ್ಮ ದೇಶದಲ್ಲಿ 75 ಇಂತಹ ಗುಂಪುಗಳನ್ನು ನಾವು ಕಾಣಬಹುದು. ಈಗ ಪ್ರಿಮಿಟಿವ್ ಟ್ರೈಬ್ಸ್ ನ ಕೆಲವು ರಾಜ್ಯಗಳಲ್ಲಿ, ಯಾವೆಲ್ಲ ರಾಜ್ಯಗಳಲ್ಲಿ PVTGಗಳನ್ನು ಕಾಣಬಹುದು ನಾವು? ಸೊ ನಮ್ಮ ಕರ್ನಾಟಕದಲ್ಲಿ ಆಗ್ಲೇ ಹೇಳಿದಾಗೆ ಜೇನು ಕುರುಬ ಮತ್ತು ಕೊರಗ, ಹಾಗೇನೆ ಕೇರಳದಲ್ಲಿ ನೀವು ನೋಡಬಹುದು ಕೊರಗ, ಅಲ್ಲೂ ಕೂಡ ಕನ್ಸಿಡರ್ ಮಾಡುತ್ತಾರೆ, ಕಾಡರ್, ಕಟ್ಟುನಾಯಕನ್, ಕುರುಂಬಾಸ್, ಹಾಗೆ ಮಹಾರಾಷ್ಟ್ರದಲ್ಲಿ ಕಟ್ಕಾರಿಯಾ, ಕೋಲಂ, ಮರಿಯಾಗೋಂಡ್. ಸೊ ಈ ರೀತಿ ಪ್ರತಿ ರಾಜ್ಯದಲ್ಲೂ ಕೂಡ ಅವರದೇ ಆದ ಒಂದು PVTGಗಳು ಗುರುತಿಸಿಕೊಂಡಿರ್ತಾರೆ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬರುವಂತದ್ದು ಡಿನೋಟಿಫೈಡ್ ಟ್ರೈಬ್ಸ್ ಅಂದ್ರೆ ಯಾರು? ಅಧಿಸೂಚಿತ ಬುಡಕಟ್ಟುಗಳು ಅಂದ್ರೆ ಯಾರು? ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ ಕ್ರಿಮಿನಲ್ ಟ್ರೈಬ್ಸ್ ಇನ್ ಇಂಡಿಯಾ. See, the denotified tribes are communities who are once considered as criminal tribes by the British colonial government in India. The Criminal Tribes Act of 1871 labelled certain communities as habitually criminal and subjected them to strict state control and surveillance. After India's independence in 1947, the act was repealed and these communities were denotified or removed from the list of criminal tribes. However, the legacy of this labeling has had a lasting impact on these communities who continue to face discrimination and marginalization. So, ಅಧಿಸೂಚಿತ ಬುಡಕಟ್ಟುಗಳು ಅಂತ ಹೇಳಿದ್ರೆ ಯಾರು? Let us try to understand. One second. Okay, this is not been translated in Kannada. It's okay. ಅಧಿಸೂಚಿತ ಬುಡಕಟ್ಟುಗಳು ಅಂತ ಹೇಳಿದ್ರೆ ಇಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅಧಿಸೂಚಿತ ಬುಡಕಟ್ಟುಗಳು ಅಂತ ಹೇಳಿದ್ರೆ ಹಿಂದೆ ಅವರನ್ನು ಬ್ರಿಟಿಷ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರನ್ನು ಅಪರಾಧಿ ಬುಡಕಟ್ಟುಗಳು ಅಂತ ಹೇಳಿ ಕೂಡ ಕರೆಯಲ್ಪಡ್ತಿತ್ತು. ಅಪರಾಧಿ ಬುಡಕಟ್ಟು ಕಾಯ್ದೆ 1871 ಪ್ರಕಾರ ಯಾರು ಬ್ರಿಟಿಷರೊಟ್ಟಿಗೆ ಅಥವಾ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಆಳ್ವಿಕೆ ಇದ್ದಂತ ಸಂದರ್ಭದಲ್ಲಿ ಬ್ರಿಟಿಷರ ಬೇರೆ ಬೇರೆ ವ್ಯವಹಾರಗಳಿಗೆ ಧಕ್ಕೆ ಮಾಡ್ತಾ ಇದ್ರು ಅಥವಾ ಅವರೊಟ್ಟಿಗೆ ಸಹಕರಿಸದ ಕೆಲವೆಲ್ಲ ಬುಡಕಟ್ಟು ಸಮೂಹಗಳನ್ನು ಈ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಪರಾಧಿ ಗುಂಪಿನಲ್ಲಿ ಅವರನ್ನು ಸೇರಿಸ್ತಾರೆ ಮತ್ತು ಅವರಿಗೆ ನಿರ್ದಿಷ್ಟವಾದಂತಹ ಒಂದು ನಿಯಂತ್ರಣ ಮತ್ತು ಅವರ ಮೇಲೆ ಒಂದು ಬೇಹುಗಾರಿಕಾ ವ್ಯವಸ್ಥೆಯನ್ನು ಬ್ರಿಟಿಷರು ಮಾಡಿರ್ತಾರೆ. ಓಕೆ, ಎಲ್ಲಾ ಬುಡಕಟ್ಟುಗಳಲ್ಲ, ಯಾವ ಬುಡಕಟ್ಟುಗಳು ಬೇಸಿಕಲಿ ಅವ್ರ ಜೊತೆ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡದೆ ಅವರ ಮೇಲೆ ನಿಷ್ಠುರವಾಗಿ ಆಗಿಬಿಟ್ರೆ ಅಂತಹ ಒಂದು ಬುಡಕಟ್ಟುಗಳನ್ನು ಬ್ರಿಟಿಷರ್ ಏನ್ ಮಾಡ್ತಾ ಇದ್ರು, ಅಪರಾಧಿ ಬುಡಕಟ್ಟುಗಳು ಅಂತ ಹೇಳಿ ಅವರನ್ನು ಕ್ಯಾಟಗರೈಸ್ ಮಾಡ್ತಾ ಇದ್ರು ಈ ಕಾಯ್ದೆಯ ಮೂಲಕ. ಯಾವ ಕಾಯ್ದೆಯ ಮೂಲಕ? ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಆಫ್ 1871 ಅಂದ್ರೆ 1881 ಅಪರಾಧಿ ಬುಡಕಟ್ಟು ಕಾಯ್ದೆ. ಇದರ ಅನ್ವಯ ಅಂತಹ ಬುಡಕಟ್ಟು ಸಮುದಾಯಗಳನ್ನು ಅವರು ಅಪರಾಧಿ ಬುಡಕಟ್ಟುಗಳು ಅಂತ ಹೇಳಿ ಅಧಿಸೂಚಿಸ್ತಾ ಇದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ 1947ರಲ್ಲಿ ಈ ಕಾಯ್ದೆಯನ್ನು ಅವರು ರಿಪೀಲ್ ಮಾಡ್ತಾರೆ, ಅಂದ್ರೆ ಅದನ್ನು ರದ್ದುಗೊಳಿಸಿ
ಈ ಒಂದು ಸಮುದಾಯಗಳು ಏನು ಅಪರಾಧಿ ಬುಡಕಟ್ಟುಗಳು ಅಂತ ಹೇಳಿ ಅವರಿಗೆ ಅಧಿಸೂಚಿಸಲಾಗಿತ್ತು, ಅವರನ್ನೆಲ್ಲ ಡಿನೋಟಿಫೈ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಅವರನ್ನೆಲ್ಲ ಆ ಒಂದು ಪಟ್ಟಿಯಿಂದ ತೆಗೆದು ಹಾಕ್ತಾರೆ. ಸೊ ಹಾಗಾಗಿ ಅಧಿಸೂಚಿತ ಬುಡಕಟ್ಟುಗಳ ಗುಂಪಲ್ಲಿ ಅವರು ಆ ನಂತರ ಡಿನೋಟಿಫೈ ಅಂತ ಹೇಳಿದ್ರೆ ಅವರನ್ನು ರಿಮೂವ್ ಮಾಡ್ತಾರೆ. ಇಸ್ ಇಟ್ ಕ್ಲಿಯರ್? ಆದರೂ ಈ ಒಂದು ಬುಡಕಟ್ಟುಗಳು ತಲೆಮಾರುಗಳಿಂದ ಬಹಳಷ್ಟು ಒಂದು ಕಷ್ಟ, ಕಾರ್ಪಣ್ಯ, ಹಾಗೇನೆ ತಾರತಮ್ಯ, ಇಂತಹ ಎಲ್ಲ ಸಮಸ್ಯೆಗಳನ್ನು ಈ ಬುಡಕಟ್ಟುಗಳು ಅನುಭವಿಸ್ತಾ ಇತ್ತು. ಸೊ ಕೆಲವೆಲ್ಲ ಈ ಒಂದು ಡಿನೋಟಿಫೈಡ್ ಟ್ರೈಬ್ಸ್ ಅನ್ನು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಅವರನ್ನು ಆ ಪಟ್ಟಿಯಿಂದ ಹೊರಗಿಡಲಾಯಿತು. ಬಟ್ ಆ ಒಂದು ಟ್ರೈಬ್ಸ್ ಅನ್ನು ಡಿನೋಟಿಫೈಡ್ ಟ್ರೈಬ್ಸ್ ಅಂತ ಹೇಳಿ ನಾವು ಕರೆಯಬಹುದು. ಕೆಲವೆಲ್ಲ ಈ ಒಂದು ನಮ್ಮ ದೇಶದಲ್ಲಿ ಈ ಡಿನೋಟಿಫೈಡ್ ಟ್ರೈಬ್ಸ್ ಗಳಿಗೆ ಕೆಲವು ಉದಾಹರಣೆ ಇದೆ ನೋಡಿ. ನಟ್ಸ್ ಅಂತ ಹೇಳಿಬಿಟ್ಟು ಇವರು ಬೇಸಿಕಲಿ ಉತ್ತರ ಪ್ರದೇಶ, ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಕಂಡುಬರುವಂತಹ ಒಂದು ಅಲೆಮಾರಿ ಸ್ವರೂಪದ ಒಂದು ಬುಡಕಟ್ಟು ಸಮೂಹ. ಸೊ ಇವರು ಕೂಡ ಡಿನೋಟಿಫೈಡ್ ಟ್ರೈಬ್ಸ್ಗೆ ಎಕ್ಸಾಂಪಲ್. ಹಾಗೆಯೇ ಸಪೇರಾ ಅಥವಾ ಸಾಪು ಅಂತ ಹೇಳಿಬಿಟ್ಟು ಇವರು ಕೂಡ ಅಷ್ಟೇ ಹೆಚ್ಚಾಗಿ ಹಾವಾಡಿಗರು ಅಥವಾ ಸ್ನೇಕ್ ಚಾಮರ್ಸ್ ಅಂತ ಏನ್ ಕರಿತೇವೆ ಆ ರೂಪದಲ್ಲಿ ಹೆಚ್ಚಾಗಿ ಅವರು ಜೀವನ ನಡೆಸ್ತಾ ಇದ್ರು. ಹಾಗೆಯೇ ಕಂಜರ್ ಅಂತ ಹೇಳುವಂಥದ್ದು, ಇದು ಕೂಡ ಯುಪಿ, ರಾಜಸ್ಥಾನ್, ಹರಿಯಾಣದಲ್ಲಿ ಕಂಡುಬರುವಂತಹ ಒಂದು ಬೇಟೆಗಾರಿಕೆ ಹಾಗೂ ಅಲೆಮಾರಿ ಸ್ವರೂಪದ ಒಂದು ಸಮುದಾಯ. ಇನ್ನು ಬಂಜಾರ ಅಂತ ಹೇಳುವಂತಹ ಕಮ್ಯುನಿಟಿ, ಇದು ಕೂಡ ಅಷ್ಟೇ ಕರ್ನಾಟಕ, ರಾಜಸ್ಥಾನ, ಆಂಧ್ರ ಪ್ರದೇಶದಲ್ಲಿ ಕೂಡ ಇವರ ಪಾಪ್ಯುಲೇಷನ್ ಅನ್ನು ಕಾಣಬಹುದು. ಇವರು ಕೂಡ ಅಷ್ಟೇ ಒಂದು ಅಲೆಮಾರಿ ಸ್ವರೂಪದ ವ್ಯಾಪಾರಿಗಳು ಮತ್ತು ಅಲೆಮಾರಿ ಸ್ವರೂಪದ ವ್ಯಾಪಾರಿಗಳಾಗಿದ್ದಂತಹ ಒಂದು ಸಮೂಹ. ಸೊ ಇವೆಲ್ಲ ಡಿನೋಟಿಫೈಡ್ ಟ್ರೈಬ್ಸ್, ನಮ್ಮ ದೇಶದಲ್ಲಿರುವಂತಹ ಅಧಿಸೂಚಿತ ಬುಡಕಟ್ಟುಗಳಿಗೆ ಒಂದು ಉತ್ತಮ ಉದಾಹರಣೆಗಳು ಅಂತ ನಾವು ಹೇಳ್ಬೋದು. ಸೊ ದಿಸ್ ಇಸ್ ಇನ್ ಕನ್ನಡ. ಪರೀಕ್ಷೆಗೆ ಕೇಳಬಹುದು, ಭಾರತದ ಡಿನೋಟಿಫೈಡ್ ಬುಡಕಟ್ಟುಗಳಿಗೆ ಉದಾಹರಣೆಯನ್ನು ನೀಡಿ ಅಂತ ಹೇಳಿದ್ರೆ ಈ ಯಾವ್ದಾದ್ರೂ 2 ಉದಾಹರಣೆಗಳನ್ನು ನೀವಿಲ್ಲಿ ಕೊಡಬಹುದು. ಈಗ ವೆರಿ ಇಂಪಾರ್ಟೆಂಟ್, ಭಾರತದಲ್ಲಿನ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸುವಂಥದ್ದು. ಹೌದಾ ಅಲ್ವಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. So the basic tribal zones in India. So based on the geographical settlements, the tribal zones can be categorized as follows. There are 3 particular zones: tribes of the northeastern zone, tribes of the central zone, and tribes of the southern zone. In all these zones, you have to remember 3 important aspects. It is very easy if you remember this. One is where they are found, in which states they are found. See, if you see the tribes of northeastern zone, they are found or they are concentrated in the thick forest of Arunachal Pradesh, Nagaland, Mizoram, Assam, Meghalaya, Sikkim and Tripura. Basically in the northeastern zone. And the best examples. Then the second thing you have to remember is the examples of these tribes. Like you have the Kukis, the Nagas, the Jaintias, the Khasis. You can also see the file photos of the file pics of these tribal population. And the third thing you have to remember is the racial features they possess. So these tribes possess the racial characteristics of Mongoloid race. So how is Mongoloid race? They show the physical characteristics of fair and clear skin, flattened nose, medium stature, small eyes and sparse hair on their body parts. So the features can be distinctly seen in these images also. So this is about tribes of the northeastern zone. So ಬುಡಕಟ್ಟು ವಲಯಗಳಿಗೆ ಸಂಬಂಧಿಸಿದಾಗೆ 3 ಮುಖ್ಯ ವಲಯಗಳಿವೆ. ಅದರಲ್ಲಿ ಮೊದಲನೇದು ಈಶಾನ್ಯ ವಲಯದ ಬುಡಕಟ್ಟುಗಳು. ಸೊ ಯಾವುದೇ ವಲಯದ ಬುಡಕಟ್ಟುಗಳನ್ನು ನಾವು 3 ವಿಚಾರಗಳಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಒಂದು, ಅವುಗಳು ವಾಸಿಸುವಂತ ರಾಜ್ಯಗಳು. ಸೊ ಇಲ್ಲಿ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಿಜೋರಾಂ, ಅಸ್ಸಾಂ, ಮೇಘಾಲಯ, ಸಿಕ್ಕಿಂ, ತ್ರಿಪುರ ಸೊ ಇತ್ಯಾದಿ ರಾಜ್ಯಗಳ ಒಂದು ದಟ್ಟ ಕಾಡುಗಳಲ್ಲಿ ಇವರ ಒಂದು ಪಾಪ್ಯುಲೇಷನ್ ಕೇಂದ್ರೀಕೃತವಾಗಿದೆ. ಹಾಗೂ ಎರಡನೇದಾಗಿ ನೀವು ನೆನ್ಪಿಟ್ಕೊಳ್ಬೇಕು, ಈ ವಲಯದಲ್ಲಿ ಕಂಡುಬರುವ ಬುಡಕಟ್ಟುಗಳಿಗೆ 1-2 ಉದಾಹರಣೆಗಳು ಲೈಕ್ ಕುಕೀಸ್, ನಾಗಾ, ಜೈಂಟ್ಯಾ, ಖಾಸಿ ಇತ್ಯಾದಿ. ಮೂರನೇದು ನೀವಿಲ್ಲಿ ನೆನ್ಪಿಟ್ಕೊಳ್ಬೇಕಾದದ್ದು ಅವರ ಜನಾಂಗೀಯ ಲಕ್ಷಣಗಳು. ಈ ಈಶಾನ್ಯ ವಲಯದ ಬುಡಕಟ್ಟುಗಳಿಗೆ ನಿರ್ದಿಷ್ಟವಾದಂತಹ ಒಂದು ಜನಾಂಗೀಯ ಲಕ್ಷಣ ಇರ್ತದೆ, ಅದೇ ಮೊಂಗೊಲಾಯ್ಡ್ ಜನಾಂಗೀಯ ಗುಣಲಕ್ಷಣಗಳು. ಸೊ ಹೇಗಿರ್ತದೆ ಮೊಂಗೊಲಾಯ್ಡ್ ಜನಾಂಗೀಯ ಗುಣಲಕ್ಷಣಗಳು? ಸ್ಪಷ್ಟವಾದ ಚರ್ಮ, ಚಪ್ಪಟೆಯಾದ ಮೂಗು, ಮಧ್ಯಮ ಎತ್ತರ, ಸಣ್ಣ ಕಣ್ಣುಗಳು ಹಾಗೂ ದೇಹದ ಭಾಗಗಳಲ್ಲಿ ವಿರಳವಾದಂತಹ ಕೂದಲು ಇವರ ಭೌತಿಕ ಗುಣಲಕ್ಷಣಗಳನ್ನು ತೋರಿಸ್ತದೆ. ಓಕೆ, ಇದು ಈಶಾನ್ಯ ವಲಯದ ಬುಡಕಟ್ಟುಗಳು. ಇದೇ ಪ್ಯಾಟರ್ನ್ ಅಲ್ಲಿ ವಿ ಶಾಲ್ ಆಲ್ಸೋ ಅನಲೈಸ್ ದ ಟ್ರೈಬಲ್ ಝೋನ್ಸ್ ಆಫ್ ದ ಅದರ್ 2 zones. So the second comes the tribes of the central zone. So the tribes of this particular zone are found in the forest areas comprising the states of Madhya Pradesh, Chhattisgarh, Bihar, some parts of Maharashtra and West Bengal. Second, the examples of these tribes.
Which are those? The Gonds, the Bills, the Santals, the Mundas. They are the best examples for tribes in this zone. Third, I told you have to remember the racial feature. So what is a racial feature that these tribals possess? It is a proto-Australide racial feature. So how is a proto-Australide racial feature? It is dark skin, well-built body and a large forehead. This is what you can see in the file photo of the tribes of the central zone. ಸೊ ಕೇಂದ್ರ ವಲಯ ಅಥವಾ ಮಧ್ಯ ವಲಯದ ಬುಡಕಟ್ಟು ಸಮೂಹಗಳು. ಸೊ ಇದು ನಿರ್ದಿಷ್ಟವಾಗಿ ಮಧ್ಯಪ್ರದೇಶ, ಛತ್ತೀಸ್ಗಢ, ಬಿಹಾರ, ಮಹಾರಾಷ್ಟ್ರ ಮತ್ತು ಕೆಲವು ಪಶ್ಚಿಮ ಬಂಗಾಳ ರಾಜ್ಯಗಳನ್ನು ಒಳಗೊಂಡಿರುವ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತದೆ. ಹಾಗೆ ಇದಕ್ಕೆ ಉದಾಹರಣೆ ಯಾರೆಲ್ಲ ಹೇಳಿ? ಗೊಂಡರು, ಬಿಲ್ಲರು, ಸಂತಾಲರು, ಮುಂಡರು ಇತ್ಯಾದಿ. ಹಾಗೂ ಪ್ರತಿಯೊಂದು ಬುಡಕಟ್ಟು ಭಾಷೆ ಇಲ್ಲಿ ವಿಶಿಷ್ಟವಾಗಿರ್ತದೆ. ಹಾಗೂ ಈ ಮಧ್ಯ ವಲಯದ ಈ ಬುಡಕಟ್ಟು ಜನಾಂಗದವರು ಯಾವ ಜನಾಂಗೀಯ ಲಕ್ಷಣವನ್ನು ಹೊಂದಿರ್ತಾರೆ ಹೇಳಿ? ಪ್ರೋಟೋ ಆಸ್ಟ್ರಲೈಡ್ ಜನಾಂಗೀಯ ಲಕ್ಷಣ. ಇದು ಕಂದು ಬಣ್ಣ ಅಥವಾ ಕಪ್ಪು ಕಂದು ಬಣ್ಣ ಚರ್ಮದ ಒಂದು ಮೈಬಣ್ಣ ಹೊಂದಿರ್ತಾರೆ. ಸಾಧಾರಣವಾಗಿರುವಂತಹ ಒಂದು ಸದೃಢವಾದಂತಹ ದೇಹ ಹಾಗೂ ಅಗಲವಾದಂತಹ ಒಂದು ಹಣೆಯನ್ನು ಇವರು ಹೊಂದಿರ್ತಾರೆ. ಬೇಸಿಕ್ ರೇಷಿಯಲ್ ಫೀಚರ್ಸ್ ಆಫ್ ಪ್ರೋಟೋ ಆಸ್ಟ್ರಲೈಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಮೂರನೇದು ದಕ್ಷಿಣ ವಲಯದ ಬುಡಕಟ್ಟುಗಳು. The famous tribes belonging to the southern zone are found in large numbers in the thick jungles of Karnataka, Tamil Nadu, Kerala, Andhra Pradesh and Andaman and Nicobar Islands. So the examples of this is Todas, Chenchus, Soligas, Hakkipiki, Kadu Kurba, Jain Kurba, Onge, Jarava, Andamani, Koraga. These are the best examples of the tribal community found in this zone. Third, what is the racial feature they possess? That is the Negrito racial features, which comprises of dark-skinned body, curly and thick hair, well-built body with thick lips. Okay, so ದಕ್ಷಿಣ ವಲಯದ ಬುಡಕಟ್ಟುಗಳಲ್ಲಿ ಹೇಗೆ ಕಾಣುತ್ತೆ ಅಥವಾ ಎಲ್ಲೆಲ್ಲಿ ಕಾಣಬಹುದು? ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಅಂಡಮಾನ್, ನಿಕೋಬಾರ್ ದ್ವೀಪ ಸಮೂಹಗಳ ಒಂದು ದಟ್ಟ ಕಾಡುಗಳಲ್ಲಿ ಈ ಬುಡಕಟ್ಟು ಸಮೂಹಗಳನ್ನು ಕಾಣಬಹುದು. ಸೊ ಈ ಒಂದು ವಲಯದಲ್ಲಿರುವಂತಹ ಬುಡಕಟ್ಟುಗಳಿಗೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ತೋಡರು, ಚೆಂಚರು, ಸೋಲಿಗರು, ಹಕ್ಕಿಪಿಕ್ಕಿ, ಕಾಡುಕುರುಬ, ಜೇನ್ ಕುರುಬ, ಓಂಗೆ, ಜರವ, ಅಂಡಮಾನಿ, ಕೊರಗ ಇತ್ಯಾದಿ. ಹಾಗೆ ಈ ವಲಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮೂಹದವರು ಯಾವ ಜನಾಂಗೀಯ ಲಕ್ಷಣವನ್ನು ಹೊಂದಿರ್ತಾರೆ? ದೇ ಪೊಸೆಸ್ ನೆಗ್ರೆಟೋ ಜನಾಂಗೀಯ ಲಕ್ಷಣಗಳು. ಕಪ್ಪು ಚರ್ಮದ ದೇಹ, ಗುಂಗುರು ಮತ್ತು ದಪ್ಪ ಕೂದಲು, ದಪ್ಪ ತುಟಿ, ಉತ್ತಮವಾಗಿ ಅಂದ್ರೆ ಉತ್ತಮವಾದಂತಹ ಒಂದು ದೇಹ ಸ್ಥಿತಿ, ಇದನ್ನೆಲ್ಲ ಅವರು ಒಳಗೊಂಡಿರ್ತಾರೆ. ಸೊ ಇಷ್ಟು ಟ್ರೈಬಲ್ ಝೋನ್ಸ್ ನ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. 3 ಝೋನ್ಸ್ಗಳು, ಈಶಾನ್ಯ ವಲಯ, ಮಧ್ಯ ವಲಯ ಮತ್ತು ದಕ್ಷಿಣ ವಲಯ. ಪ್ರತಿಯೊಂದು ವಲಯದಲ್ಲೂ ಕೂಡ ಈ 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. So ಕೊನೆಯದಾಗಿ we can conclude that in India a lot has been done to get the Adivasis or the scheduled tribes to the mainstream, thereby uplifting them in all social and economic educational fields. Most of the social workers have also worked hard in improving their status on the whole. Like Mahatma Gandhiji fondly called them as Girijans, meaning people of the forest. Thakkar Baba, a social activist, called them as Adi Praja, meaning original inhabitants. Dr. G.S. Kuriye, the first Indian sociologist, called them as backward Hindus. Dr. Sudarshan of Karnataka has also worked in a tremendous way in getting the Soliga tribe of Karnataka to the mainstream in a civilized way of life. So, ಕನ್ಕ್ಲೂಷನ್ ಆಗಿ ಉಪಸಂಹಾರದಲ್ಲಿ ನೀವೇನ್ ಹೇಳ್ಬೋದು ಅಂತ ಹೇಳಿದ್ರೆ, ಭಾರತದಲ್ಲಿ ಆದಿವಾಸಿ ಸಮುದಾಯಗಳನ್ನು ಅಥವಾ ಪರಿಶಿಷ್ಟ ಪಂಗಡಗಳನ್ನು ಮುಖ್ಯವಾಹಿನಿಗೆ ತರಲು ಎಲ್ಲ ರೀತಿಯ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅವರನ್ನು ಮೇಲ್ಸ್ತರದಲ್ಲಿ ತರಲಿಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಲಾಗಿದೆ. ಸಾಂವಿಧಾನಿಕವಾಗಿ, ಶಾಸನಾತ್ಮಕವಾಗಿ ಮತ್ತು ಬೇರೆ ಬೇರೆ ಕಲ್ಯಾಣ ಕ್ರಮಗಳನ್ನು ಕೂಡ ಅವರಿಗೆ ಆಯೋಜನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಇವರ ಸ್ಥಾನಮಾನವನ್ನು ಸುಧಾರಿಸುವಲ್ಲಿ ಅನೇಕ ಸಮಾಜ ಸುಧಾರಕರು ಕೂಡ ಶ್ರಮಿಸಿದ್ದಾರೆ. ಲೈಕ್ ಮಹಾತ್ಮ ಗಾಂಧೀಜಿ ಅವರನ್ನು ಪ್ರೀತಿಯಿಂದ ಗಿರಿಜನರು ಅಂದ್ರೆ ಕಾಡಿನಲ್ಲಿ ವಾಸಿಸುವ ಜನ ಅಂತ ಹೇಳಿ ಕರೀತಾ ಇದ್ರು. ಸಾಮಾಜಿಕ ಕಾರ್ಯಕರ್ತರಾದ ತಕ್ಕರ್ ಬಾಪಾ ಅವರನ್ನು ಆದಿ ಪ್ರಜಾ ಅಂದ್ರೆ ಮೂಲ ನಿವಾಸಿಗಳು ಅಂತ ಹೇಳಿ ಕರೆದ್ರು. ಡಾಕ್ಟರ್ G.S. ಗುರಿಯೆ ನಮ್ಮ ದೇಶದ ಮೊದಲ ಭಾರತೀಯ ಸಮಾಜಶಾಸ್ತ್ರಜ್ಞರು ಅವರನ್ನು ಹಿಂದುಳಿದ ಹಿಂದೂಗಳು ಅಂತ ಹೇಳಿ ಕರೆದ್ರು. ಕರ್ನಾಟಕದ ಡಾಕ್ಟರ್ ಸುದರ್ಶನ್ ಅವರು ಕರ್ನಾಟಕದ ಸೋಲಿಗ ಬುಡಕಟ್ಟು ಜನಾಂಗವನ್ನು ಸುಸಂಸ್ಕೃತ ಜೀವನ ವಿಧಾನದ ಮುಖ್ಯವಾಹಿನಿಗೆ ತರುವಲ್ಲಿ ಅಪಾರವಾದ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಈ ಒಂದು ಸೆಷನ್ ಅಥವಾ ಯೂನಿಟ್ 1A ಗೆ ರಿಲೇಟೆಡ್ ಆಗಿರುವಂತ ಮಾಹಿತಿ. ಓಕೆ, ದ ನೆಕ್ಸ್ಟ್ ವಿಡಿಯೋ ವಿಲ್ ಫಾಲೋ ವೆರಿ ಸೂನ್. ಸೊ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಈ ಸೆಷನ್ಸ್ಗೆ ರಿಲೇಟೆಡ್ ಆಗಿ, ಲೈಕ್ ಡಿಫೈನ್ ಟ್ರೈಬ್, ಮೆನ್ಷನ್ ಎನಿ ಟ್ರೂ ಟ್ರೈಬ್ಸ್ ಆಫ್ ಕರ್ನಾಟಕ, ಹೂ ಆರ್ ದ ಇಂಡಿಜಿನಿಯಸ್ ಪೀಪಲ್, write a note on primitive tribes, mention the criteria that identifies PVTGs in India, write a short note on denotified tribes, mention the characteristics of tribal community,
ಎಕ್ಸ್ಪ್ಲೇನ್ ದ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಟ್ರೈಬಲ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಸೊ ಇದಿಷ್ಟು ಇವತ್ತಿನ ಪ್ರಶ್ನೆ. ಸೊ ಕನ್ನಡದಲ್ಲೂ ಕೂಡ ಇದೆ. ಸೊ ಈ ಪ್ರಶ್ನೆಗೆ ಆಧಾರವಾಗಿ ನೀವು ಪರೀಕ್ಷೆಗೆ ರೆಡಿಯಾಗಿಟ್ಟುಕೊಂಡ್ರೆ ಇಟ್ ವಿಲ್ ಬಿ ಬೆಟರ್. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.